ಬೆಳಗಾವಿ ಜಿಲ್ಲೆ ಚನ್ನಮ್ಮನ-ಕಿತ್ತೂರಿನಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 393ನೇ ಜಯಂತ್ಯುತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಿತ್ತೂರು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ರಾಣಿ ಚೆನ್ನಮ್ಮಾಜಿಯ ಪುತ್ಥಳಿ ಹತ್ತಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಹೇಶ್ ಚನ್ನಗಿ, ಪ್ರಾಂಶುಪಾಲರು, ಎಸ್ಬಿಎಂ ಸರ್ಕಾರಿ ಪ್ರೌಢಶಾಲೆ ಚನ್ನಮ್ಮನ-ಕಿತ್ತೂರು ಇವರು ಶಿವಾಜಿ ಮಹಾರಾಜರ ಇತಿಹಾಸದ ಕುರಿತು ಜನರ ಮನಸ್ಸು ತಟ್ಟುವಂತೆ ಶಿವಾಜಿ ಮಹಾರಾಜರ ಇತಿಹಾಸವನ್ನು ತಿಳಿ ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ರವೀಂದ್ರ ಎಸ್ ನೇಸರ್ಗಿ, ಗ್ರೇಡ್ 2 ತಹಸೀಲ್ದಾರ್, ಮುಖ್ಯ ನೇತೃತ್ವವನ್ನು ವಿಜಯ್ ಕುಮಾರ್ ಶಿಂದೆ, ಶಿವನ್ ಸಿಂಗ್ ಮುಕಾಶಿ, ರೈತ ಮುಖಂಡರು ಬಿಷ್ಟಪ್ಪ ಶಿಂದೆ, ಎಸ್ಪಿ ದಳವಾಯಿ ಸೇರಿದಂತೆ ಕಿತ್ತೂರು ಮತ್ತು ಮಲ್ಲಾಪುರ ಗ್ರಾಮದ ಅನೇಕ ಮುಖಂಡರು ಉಪಸ್ಥಿತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 393ನೇ ಜಯಂತಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಎಂಕೆ ನ್ಯೂಸ್, ಚನ್ನಮ್ಮನ-ಕಿತ್ತೂರು. ದೇಶಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಒಟ್ಟಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ವ್ಯಕ್ತಿಗತ ದೃಷ್ಟಿಕೋನದಲ್ಲಿ ನೋಡಲಾರ್ದೆ ದೇಶದ ರಾಷ್ಟ್ರೀಯ ವ್ಯಕ್ತಿ, ಈ ದೇಶದ ರಾಷ್ಟ್ರೀಯತೆಯ ಶಕಪುರುಷ ಆಧುನಿಕ ಭಾರತದಲ್ಲಿ ಅಂತ ಹೇಳಿದ್ರೆ ಅತ್ಯಂತ ಸಮರ್ಪಕವಾಗ್ತದೆ. ಹಾಗಾಗಿ ಮಹಿಳೆಯನ್ನ, ರೈತರನ್ನ, ಧಾರ್ಮಿಕ ಭಾವನೆಗಳನ್ನ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ದೇಶವಾಸಿಗಳಲ್ಲಿ ಗೌರವಿಸಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶಗಳು ನಮ್ಮ ನಾಡಿನ ಯುವ ಜನಾಂಗಕ್ಕೆ ಆಧಾರ ಸ್ತಂಭವಾಗಲಿ, ಅವರ ಹೆಜ್ಜೆಯಲ್ಲಿ ನಾವು ಹೆಜ್ಜೆಯನ್ನು ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ತಾಲೂಕು ಆಡಳಿತ ಮೀರಿರ್ತಕ್ಕಂಥವು. ಬಹುಶಃ ಛತ್ರಪತಿ ಈ ನಮ್ಮ ದೇಶ ಸಾಂಪ್ರದಾಯಿಕ ರಾಷ್ಟ್ರ. ಶಿವಾಜಿ ಮಹಾರಾಜರನ್ನ ರಾಜ ಅಂತ ಒಪ್ಕೊಳ್ಳಿಕ್ಕೆ ತಯಾರಿದ್ದಿದ್ದಿಲ್ಲ. ಯಾವಾಗ ರಾಜ ಅಂತ ಒಪ್ಕೊಳ್ತಾರೆ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಗೋತ್ರವನ್ನು ಬದಲಾಯಿಸಿದ ಸಂದರ್ಭದಲ್ಲಿ ಪಟ್ಟಾಭಿಷೇಕಕ್ಕೆ ಒಪ್ಕೊಂಡಿರ್ತಕ್ಕಂಥ ಒಂದು ಬಹಳ ರಿಜಿಡ್ ಸೊಸೈಟಿ ನಮ್ದು. ಯಾಕಂದ್ರೆ 1674ರಲ್ಲಿ ಹೈಂದವಿ ಸಾಮ್ರಾಜ್ಯದ ದೊರೆಯಾಗಿ ಪಟ್ಟಾಭಿಷೇಕವನ್ನ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮಠಾಧೀಶರು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಬೆಂಬಲಿಸೋದಿಲ್ಲ. ಒಂದ್ ಕಡೆಗೆ ಅಂಬೇಡ್ಕರ್ ಬರೆದಿದ್ದಾರೆ, ಆಗಿನ ಕಾಲದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿದ್ರು ಸಹಿತ ಅದಾಗ್ತದೆ. ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ 2 ಸಾರಿ ಪಟ್ಟಾಭಿಷೇಕ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಬಹಳಷ್ಟು ಜನರಿಗೆ ತಿಳಿಯದೇ ಇರ್ತಕ್ಕಂಥದ್ದು. ಹಾಗಾಗಿ ಕೊನೆಗೆ ಛತ್ರಪತಿ ಶಿವಾಜಿ ಮಹಾರಾಜರು ರಜಪೂತ ಕುಲಕ್ಕೆ ಸೇರಿರ್ತಕ್ಕಂಥವ್ರು ಅಂತೇಳಿ ತಮ್ಮ ಗೋತ್ರವನ್ನ ಬದಲಾಯಿಸಿಕೊಂಡ ನಂತರದಲ್ಲಿ ಕಾಶಿ ವಿಶ್ವನಾಥ ಮಂದಿರದ ಅರ್ಚಕರಾಗಿರ್ತಕ್ಕಂಥ ಗಗಾ ಭಟ್ ಅವರು ಪಟ್ಟಾಭಿಷೇಕಕ್ಕೆ ಮಾಡ್ತಾರೆ. ಅದು ವಿಷಯ ಬೇರೆ. ಹಾಗಾಗಿ ಶಿವಾಜಿ ಮಹಾರಾಜರ ಅವತ್ತು ಹೋರಾಡಲಿಲ್ಲ ಅಂತಂದ್ರೆ ಇವತ್ತು ವಿಶೇಷವಾಗಿ ಭಾರತ ಇಷ್ಟು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ. ಇಡೀ ರಾಷ್ಟ್ರದ ಮನಸ್ಸುಗಳನ್ನು ಬೆಸೆಯತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಅಂತಕ್ಕಂಥದ್ದು ಬಹಳಷ್ಟು ನಮ್ಮ ಜನರಿಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. 1627 ಫೆಬ್ರವರಿ 19ರಂದು ಛತ್ರಪತಿ ಶಿವಾಜಿ ಮಹಾರಾಜರ ಜನನ. 1680ರವರೆಗೆ ಅಂದ್ರೆ 52 ಅಥವಾ 53 ವರ್ಷಗಳ ಕಾಲ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ. ಬಹುಶಃ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು 3-4 ಕಾರಣಗಳ ಆಯಾಮಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಒಂದು ಸೈನಿಕ ಸಾಧನೆಗಳು. ಬಹುಶಃ ಜಗತ್ತನ್ನೇ ಗೆದ್ದಿರ್ತಕ್ಕಂತಹ ನೆಪೋಲಿಯನ್ ಈಗಿನ್ನೂ ಅವರ ಶೌರ್ಯತ್ವವನ್ನು ಮೀರಿರ್ತಕ್ಕಂತಹ ಕ್ಷಾತ್ರ ತೇಜಸ್ಸಿನ ವ್ಯಕ್ತಿ ಯಾರು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಆದ್ರೆ ನೆಪೋಲಿಯನ್ನ ಸಾಧನೆಗಳು ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳ ಇತಿಹಾಸದ ಪಠ್ಯಪುಸ್ತಕಗಳನ್ನು ಸೇರಿದು. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಭಾರತದ ಪಠ್ಯಪುಸ್ತಕವನ್ನು ಬಿಟ್ಟು ದೇಶದ ಆಚೆಗೆ ಆವರಿಸ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಒಂದಿಷ್ಟು ಬೇಸರದ ವಿಷಯ. ಅದಕ್ಕೆ ಕಾರಣನೂ ಇದೆ. ಯಾಕಂದ್ರೆ ಇವತ್ತು ನಾವು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಬಹಳ ಗರ್ವದಿಂದ ಹೇಳ್ತೀವಿ. ಯಾಕಂದ್ರೆ ಅದ್ರ ಜೊತೆಗೆ ಅವರ ಸಾಧನೆಗಳನ್ನ ನಮ್ಮ ವಿಚಾರಧಾರೆಗಳ ನಿಟ್ಟಿನಲ್ಲಿ ಅವರನ್ನ ನಾವು ವ್ಯಾಖ್ಯಾನಿಸ್ತೀವಿ.
ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಬದುಕಿರ್ತಕ್ಕಂಥ ಕಾಲಘಟ್ಟದಲ್ಲಿ ಭಾರತದ ಸ್ಥಿತಿಗತಿ ಏನಿತ್ತಲ್ಲ ಅದನ್ನು ತಹಬದಿಗೆ ತರಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಹೋರಾಟವನ್ನು ಅವರ ಕಾಲಘಟ್ಟದಲ್ಲಿಯೇ ನಿಂತು ವಿಶ್ಲೇಷಣೆ ಜರುಗತಕ್ಕಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನದ ಕಾರ್ಯಕ್ರಮದ ಆಚರಣೆಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಕಿತ್ತೂರಿನ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಜೈ ಸಿದ್ದರಾಮ ಅರೇಳ್ ಅನ್ನೋರೇ, ಆತ್ಮೀಯರಾಗಿರ್ತಕ್ಕಂಥ ದಳವಾಯಿ ಸರ್ ಅವರೇ, ಪಟ್ಟಣ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪಡ್ಗೇರವರೇ, ಗಂಗಪ್ಪನವರವರೇ, ಪ್ರವೀಣ್ ಪಾಟೀಲ್ ಅವರೇ, ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ನೇಸರ್ಗಿ ಅವರೇ, ನೆರೆದಿರ್ತಕ್ಕಂಥ ಸಭಿಕ ಬಂಧುಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಬಹುಶಃ ನಾವೆಲ್ಲಿದ್ದೀವಿ ಅಂತಂದ್ರೆ ಈಗ ಪುನಾ ಬೆಂಗಳೂರು ರೋಡ್ ಹತ್ಕೊಂಡಿದ್ದೀವಿ. ಈ ಪುನಾ ಬೆಂಗಳೂರು ರೋಡ್ ಅನ್ನೋ ಹೆಸರು ಬಿದ್ದಿದ್ದು ಯಾರಿಂದ? ಛತ್ರಪತಿ ಶಿವಾಜಿ ಮಹಾರಾಜರಿಂದ. PB ರೋಡ್ ಅಂತೇಳಿ ಇವತ್ತು ರಾಷ್ಟ್ರವ್ಯಾಪಿ ಚರ್ಚೆ ಇದೆ. ಈ PB ರೋಡು ಈ ಹೆಸರೇ ಬಂದಿರತಕ್ಕಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಕಾರಣ ಅಂತಂದ್ರೆ ತಾಯಿ ಜೀಜಾಬಾಯಿ ಮಹಾರಾಷ್ಟ್ರದಲ್ಲಿದ್ರೆ, ಪುಣೆಯಲ್ಲಿದ್ರೆ, ತಂದೆ ಶಹಾಜಿ ಭೋನ್ಸ್ಲೆ ಎಲ್ಲರೂ ಇಸ್ಲಾಮಿಗಳಾಗುವಂತ ಪರಿಸ್ಥಿತಿ ಬರ್ತಿತ್ತು ಅನ್ನುವಂಥ ಮಾತನ್ನ ಭೂಷಣ್ ಕವಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅಂತೇಳಿ ನಾವು ಯಾರು ಎಲ್ಲ ಬಂಧುಗಳೇ, ಈ ಗೋಕಾಕದ ಒಬ್ಬ ಕುಮಾರಿ ಮಾತಾಡ್ತಾಳೆ, ಆಕೆ ಭಾಷಣ ಕೇಳ್ಬೇಕು ನೀವು. ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನ ನಾವು ಇಂದಿನ ಯುವ ಜನಾಂಗ ಅರಿತುಕೊಳ್ಬೇಕು. ಮೊದಲ ಧರ್ಮವು ರಕ್ಷಿತೋ ಧರ್ಮ ಅಂತ ಯಾವಾಗ ನಾವು ಧರ್ಮ ರಕ್ಷಣೆ ಮಾಡ್ತೇವೆ ಆವಾಗ ಧರ್ಮ ಉಳಿತೈತಿ, ಆದ್ರೆ ನಾವು ಉಳಿತೇವೆ, ದೇಶ ಉಳಿತೈತಿ. ಆ ಕಾರಣಕ್ಕಾಗಿ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಎಷ್ಟು ಪವಿತ್ರತೆ ಹಿಂದೂ ಧರ್ಮ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊ